Hi, welcome to Shweta's vlog. So, Varma Lakshmi ಹಬ್ಬ. ಸೊ ಒಂದು ಗ್ರ್ಯಾಂಡ್ ಹಬ್ಬ ಈ ವರ್ಷದ್ದು. ಸೊ ಮೆಹಂದಿ ಎಲ್ಲ ಹಾಕೊಂಡು ನಾವು ಸೂಪರ್ ಆಗಿ ರೆಡಿ ಆಗಿದ್ದೀವಿ. ನನ್ನ ತಾಯಿಯ ಬಳೆ ಇದು. ಸೊ ಇಟ್ಸ್ ಆಲ್ಮೋಸ್ಟ್ 35 years ನಾವು. ಸೊ ಅದನ್ನ ಹಾಕೊಂಡಿದ್ದೀನಿ. ನಂಗೆ ಎಂಗೇಜ್ಮೆಂಟ್ ರಿಂಗ್ ಹಾಕೊಂಡಿದ್ದೀನಿ. ಸೊ ನಮ್ಮ ತಂದೆ ಇದನ್ನ ಬೆಳ್ಳಿ ಮೋಡದ ಫೇಮಸ್ ಜುಮ್ಕಾ ಏನಿದೆ ಇದನ್ನ ನನ್ನ ಮದುವೆಲಿ ಕೊಟ್ಟಿದ್ರು. ಸೊ ಅದನ್ನ ಹಾಕೊಂಡಿದ್ದೀನಿ. ಸೊ ಹಬ್ಬ ಬಂದಾಗ ಇದೆಲ್ಲ ಆಕ್ಚುಲಿ ಆಚೆ ಬರುತ್ತೆ, ಇಲ್ಲಾಂದ್ರೆ ನಾನು ಜಾಸ್ತಿ ಗೋಲ್ಡ್ ಹಾಕಕ್ಕೆ ಹೋಗಲ್ಲ. ಆ್ಯಂಡ್ ಫೈನಲಿ ಇಷ್ಟೋ ತನಕ ಎಲ್ಲ ಡೆಕೋರೇಟ್, ಹಿಂದ್ಗಡೆ ಇರೋದೆಲ್ಲ ನನ್ನ ಮಗ ಡೆಕೋರೇಟ್ ಮಾಡ್ದ. ಸೊ ಮುಂದೆ ಎಲ್ಲ ಹೆಲ್ಪ್ ಮಾಡಿ, ಈಗ ಮೊದಲಿನ ಥರ ಮಾಡೋದಕ್ಕೆ ಕಷ್ಟ ನಿಂತ್ಕೊಂಡು, ಬಟ್ ಮಾಡಬೇಕಲ್ಲ, ಹಬ್ಬ ಅಂದಮೇಲೆ ಮಾಡಬೇಕು ಗ್ರ್ಯಾಂಡಾಗಿ. ಇದೊಂದು ಮತ್ತು ಗೌರಿ ಗಣೇಶ ಒಂದು ತುಂಬ ಗ್ರ್ಯಾಂಡಾಗಿ ಮಾಡಬೇಕು. ಸೊ ಚೆನ್ನಾಗಿ ಮಾಡಿಲ್ಲ ಅಂದರೆ ನಮಗೆ ಸಮಾಧಾನ ಆಗಲ್ಲ, ಅಯ್ಯೋ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ. ಸೊ ಹಂಗಾಗಿ ಮಕ್ಕಳು ಈಗಿನ ಕಾಲದಲ್ಲಿ ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಮೊದಲು ನಾವೆಲ್ಲ ತುಂಬ ಕೆಲಸ ಮಾಡ್ತಿದ್ವಿ, ತುಂಬ ಹೆಲ್ಪ್ ಮಾಡ್ತಿದ್ವಿ, ತುಂಬ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಈಗಿನ ಮಕ್ಕಳಿಗೆ ಅಯ್ಯೋ ಮಾಡಿಲ್ಲ ಅಂದರೆ ಬಿಡು ಅಂತ ಇದರಲ್ಲಿ ಇರ್ತಾರೆ. ಅವರು ಪಾಪ ಹೆಲ್ಪ್ ಮಾಡ್ತಾರೆ, ಬಟ್ ನಮ್ಮಷ್ಟು ಕೆಲಸ ಅವ್ರಿಗೆ ಮಾಡೋಕ್ಕಾಗಲ್ಲ. ನಾವೀಗ ಏನು ನಮ್ಮ ಅತ್ತೆ ಮಾವ ಪೇರೆಂಟ್ಸ್ನ ನೋಡಿ ಅವ್ರ 80s ಏನು ಪ್ರಾಬ್ಲಮ್ ಅಥವಾ ನೋವುಗಳಿದೆ, ಅದು ನಮಗೆ 40s ಇದೆ. ನನ್ನ ಮಗಳು ಈಗಲೇ 14ಗೆ ಹೇಳ್ತಿರ್ತಾಳೆ ನನಗೆ ಅದು ನೋವ್ತಿದೆ ಇದು ನೋವ್ತಿದೆ ಅಂತ. ಸೊ ಅಷ್ಟು ಒಂದು ಏನು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಲ್ದಲೆ ನನ್ನ ಮಗಳು ಈ ಥರ ಹೆಲ್ಪ್ ಮಾಡ್ತಾ ಇದ್ಲು, ಈ ಎಲ್ಲರಿಗೂ ಗಿಫ್ಟ್ ಕೊಡೋಕ್ಕೆ ಅಂತ ಹೇಳಿ ನಾನೇ ಬೋಸ್ನ ಮಾಡಿಸಿ ಅದನ್ನು ನನ್ನ ಒಂದು ಏನು ಹ್ಯಾಂಡ್ಮೇಡ್ ಬೋಸ್ ಇದೆ ಅದರಲ್ಲಿ ಸೇಲ್ ಮಾಡ್ತೀನಲ್ಲ, ಅದನ್ನು ಆ್ಯಕ್ಚುಲಾಗಿ ನನ್ನ ಮಗಳಿಗೆ ಹೇಳಿಬಿಟ್ಟು ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಸೊ ಕುಂಕುಮಕ್ಕೆ ಬಂದವ್ರಿಗೆಲ್ಲ ಏನಾದ್ರು ಕೊಡಬೇಕು ಅಂತ ಅನ್ನಿಸ್ತು. ಸೊ ದಿಸ್ ಈಸ್ ವೆರಿ ನೈಸ್, ಕ್ಯೂಟ್. ಮಕ್ಕಳು ಅವ್ರ ಮಕ್ಕಳು ಹಾಕೋಬೋದಿಲ್ಲ, ನಾವು ಹಾಕೋಬೋದು ದೊಡ್ಡವರು. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್. ಏನಾದರೂ ಒಂದು ಯೂಸ್ ಆಗೋ ಅಂಥದ್ದು ಕೊಟ್ಟರೆ, ಹಾಕೋಣೋ ಅಂಥದ್ದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಶೀ ಈಸ್ ಹೆಲ್ಪಿಂಗ್ ಔಟ್. ಪಾಪ ಸ್ಕೂಲಿಗೆ ಹೋಗಿ ಬಂದ್ಬಿಟ್ಟು ಇದನ್ನೆಲ್ಲ ಮಾಡಿಕೊಡ್ತಾ ಇದೆ ನನ್ನ ಮುದ್ದು ಕಂದ. ಇದು ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಮಾಡಿಕೊಟ್ಲು. ಸೊ ಅದೇ ಒಂದು ಖುಷಿ, ಅಟ್ಲೀಸ್ಟ್ ಇಷ್ಟಾದರೂ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾರಲ್ಲ. ಯಾಕಂದರೆ ಕಷ್ಟ ಇದೆ, ಈಗಿನ ಕಾಲದ ಮಕ್ಕಳಿಗೆ ಪ್ರೆಷರು ಜಾಸ್ತಿ ಇರುತ್ತೆ, ಓದಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆ್ಯಕ್ಟಿವಿಟೀಸು ಜಾಸ್ತಿ ಇರುತ್ತೆ. ಬಟ್ ಏನು ಮಾಡಬೇಕು, ಇದನ್ನು ಮಾಡಬೇಕಲ್ಲ, ಟ್ರೆಡಿಷನ್ನು ಮತ್ತು ಏನು ಸ್ಪಿರಿಚುಯಾಲಿಟಿ ಇದೆ ಅದನ್ನು ಆ್ಯಕ್ಚುಲಿ ಕಲಿಬೇಕು, ಹೆಲ್ಪ್ ಮಾಡಬೇಕು. ಸೊ ಈ ಬೋಸ್ ಎಲ್ಲ ನಿಮಗೂ ಬೇಕು ಅಂದರೆ ಯು ಕ್ಯಾನ್ ಪಿಂಗ್ ಮೀ. ಸೊ ನಾವು ಬಲ್ಕ್ ಆರ್ಡರ್ಸು ತೊಗೋತೀವಿ. ಸೊ ಅದನ್ನು ಈ ಥರ ನಿಮ್ಮ ಬರ್ಡೇಸ್ಗೆ ಅಥವಾ ರಿಟರ್ನ್ ಗಿಫ್ಟ್ಸ್ ಏನೇ ಕೊಡಬೇಕು ಅಂತ ಐಡಿಯಾಸ್ ಇದ್ದರೆ ಇದನ್ನೆಲ್ಲ ನೀವು ಕೊಡಬಹುದು. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜು ಇದೆ, ಪಿಂಕ್ಸ್ ಆ್ಯಂಡ್ blues.blues21 ಅಂತ. ಸೊ ಅದನ್ನು ಫಾಲೋ ಮಾಡಬಹುದು ಇದಕ್ಕೆಲ್ಲ. ಸೊ ಇದಲ್ದಲ್ಲೇ ನಾವು ಚಾಕ್ಲೇಟ್ಸ್ ಸಹ ಕಾರ್ಪೊರೇಟ್ ಆಗಲಿ ಇದಾಗಲಿ ಅದನ್ನು ಸಹ ಸೇಲ್ ಮಾಡ್ತೀನಿ, ಜ್ಯುವೆಲರಿ ಸೇಲ್ ಮಾಡ್ತೀನಿ. ಸೊ ಅದೆಲ್ಲ ಲಿಂಕ್ಸ್ ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಹೋಮ್ ಪೇಜಲ್ಲಿ ಹಾಕಿದ್ದೀನಿ. ಸೊ ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಚೆಕ್ ಇಟ್ ಔಟ್. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಆ್ಯಂಡ್ ಇದೆಲ್ಲ ಈಗ ರೆಡಿ ಮಾಡ್ತಾ ಕೂತಿದ್ದೀವಿ ರಾತ್ರಿ, ಬಿಕಾಸ್ ಬಂದವ್ರಿಗೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ರೆಡಿ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಆ್ಯಂಡ್ ಎವ್ರಿಥಿಂಗ್ ಲುಕ್ಸ್ ಗುಡ್. ಸೊ ಒಂಥರ ಕೊಟ್ಟರು ಚೆನ್ನಾಗಿ ಅನಿಸ್ಬೇಕಲ್ವ ಅವ್ರಿಗೆ, ಏನೋ ಒಂದು ಕೊಟ್ಟರು ಅಂತ. ಈಗ ಡಬ್ಬಗಳೆಲ್ಲ ಇದು ತುಂಬ ಆಗ್ಬಿಟ್ಟಿದೆ ಈಗ ಡಬ್ಬಗಳು, ತಟ್ಟೆಗಳು ಅವೆಲ್ಲ. ಸೊ ಸಮಥಿಂಗ್ ಯುನೀಕಾಗಿ, ಸಮಥಿಂಗ್ ತುಂಬ ಕ್ಯೂಟಾಗಿರೋ ಅಂಥದ್ದು ಅಂತ ಹುಡುಕಿ ಇದನ್ನು ಕೊಡ್ಬೋದು ಅಂತ ಹೇಳಿ. ಸೊ ಅದಲ್ದಲ್ಲೇ ನಾನು ಬ್ಯಾಂಗಲ್ಸನ್ನ ಈ ಥರ ಒಂದು ಕುಂಕುಮ ಅರಿಶಿನ ಕವರ್ನ ಪ್ಯಾಕೇಜ್ ಮಾಡಿ ಅದನ್ನು ಸಹ ಕೊಡೋಣ ಅಂತ ರೆಡಿ ಮಾಡಿದ್ದೀನಿ. ಇವನ್ ಇದನ್ನು ನಾವು ಬೇಕಂದರೆ ಆರ್ಡರ್ಸ್ನ ಮಾಡಿಕೊಡ್ತೀವಿ. ಸೊ ದಟ್ ಈಸ್ ಆಲ್ಸೋ ದೇರ್. ಈ ಥರ ಕ್ಯೂಟಾಗಿ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದಲ್ದಲ್ಲೇ ಮನೆಗೆ ಕುಂಕುಮ ಅರಿಶಿನ ಕೊಡೋಕ್ಕೆ ಎಲ್ಲ ತೆಂಗಿನಕಾಯಿ, ಬಾಳೆಹಣ್ಣು ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿ ಒಂದು ಕಡೆ ಜೋಡಿಸಿದ್ದಾಯಿತು. ಸೊ ಯಾಕಂದರೆ ಬಂದವ್ರಿಗೆಲ್ಲ ತಕ್ಷಣ ತೆಗ್ದು ಕೊಡೋಂಗಿರಬೇಕು. ಯಾಕಂದರೆ ಒಟ್ಟಿಗೆ ಲೇಡೀಸ್ ಎಲ್ಲ ಒಟ್ಟಿಗೆ ಗ್ರೂಪಲ್ಲಿ ಬಂದುಬಿಡ್ತಾರೆ. ಸೊ ಈಗ ನಾವು ಪೂಜೆ ಮಾಡವ
ಬೆಳಗಿನ ಪೂಜೆ ನಡೀತದೆ. ಸೊ ಈಗ ಮಗಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ನಾನು ಅಡುಗೆ ಎಲ್ಲ ಮುಗಿಸಿ ಬಂದು ರೆಡಿಯಾಗಿ ಹೋಗೋ ತನಕ ಅವಳು ಮ್ಯಾನೇಜ್ ಮಾಡ್ತಾ ಇದ್ಲು. ಯಾಕಂದರೆ ಆನ್ ಟೈಮು ಪೂಜೆನ ಸ್ಟಾರ್ಟ್ ಮಾಡಬೇಕಲ್ವ. ಆನ್ ಟೈಮ್ ಬಿಟ್ಟರೆ ಮತ್ತೆ ಆ ಕಾಲ ಈ ಕಾಲ ಅಂತೆಲ್ಲ ಬಂದ್ಬಿಡುತ್ತೆ. ನಮ್ಮವ ಪರ್ಟಿಕ್ಯುಲರ್ ಇದೇ ಕಾಲದಲ್ಲಿ ಇದೇ ಥರ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ನಿರ್ಮಲವಾದ ಮನಸ್ಸುಳ್ಳವಳಾಗಿದ್ದಳು. ಒಂದು ದಿನ ಆಕೆಗೆ ದಿವ್ಯ ಸ್ವಪ್ನವಾಯಿತು. ಮಹಾಲಕ್ಷ್ಮಿಯು ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿ ಅದೇನು ಮಾಡ್ತಿದ್ಯಾ? ಪೂಜೆ ಆಯ್ತು ಅಂದ್ರೆ ಇಷ್ಟನಾ? ಹಾಗೆ ಸ್ವಲ್ಪ ಪೂಜೆ ಮಧ್ಯ ಫೋಟೋಸ್ ಸಹ ತಗೊಳೋದು. ಹಂಗೆ ಏನೋ ಒಂದು ಖುಷಿ ಆಗತ್ತಲ್ವ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಒಂದು ಫೈನಲ್ ಆಗಿ ಪೂಜೆ ಮುಗಿತಾ ಇದೆ. ಏನೋ ಒಂದು ಕ್ರಮ ಪ್ರಕಾರ ಎಲ್ಲ ರೆಡಿ ಮಾಡಿ ಎಲ್ಲದೂ ಮಾಡೋದು ತುಂಬ ಕಷ್ಟ. ಏಜ್ ಆಗ್ತಾ ಕಾಲು ನೋವು, ಸಖತ್ತು ಕಾಲು ನೋವುತ್ತೆ. ನಿಂತ್ಕೋಬೇಕು ಅಷ್ಟುಗೆದರೆ. ಯಾಕಂದರೆ ಡೈಲಿ ನಾವು ಏನು ನಿಲ್ತೀವಿ ಅದ್ರದ್ದು ಟ್ರಿಪ್ಪಲ್ಲು ಟೈಮ್ ನಾವು ನಿಂತ್ಕೊಂಡು ಆ್ಯಕ್ಚುಲಿ ಇದನ್ನೆಲ್ಲ ರೆಡಿ ಮಾಡಬೇಕು. ಸೊ ಇಷ್ಟೊಂದೆಲ್ಲ ಮಾಡೋಕ್ಕೆ ತುಂಬ ಎಫರ್ಟ್ ಹೋಗುತ್ತೆ ಆ್ಯಂಡ್ ಎನರ್ಜಿನೂ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಪೂಜೆ ಎಲ್ಲ ಮಾಡುವಾಗ ಒಂಥರ ಖುಷಿ ಆಗುತ್ತೆ. ಹೌದು, ಚೆನ್ನಾಗಿ ಆಗ್ತಾ ಇದೆ, ಏನೋ ಒಂದು ವಿಘ್ನ ಆಗ್ದಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹೌದಪ್ಪ, ಈ ಸತಿ ಏನೋ ಒಂದು ಇದಾಗಿಲ್ಲ ಅಂತ. ಎವ್ರಿ ಇಯರು ಅದು ಖಂಡಿತವಾಗ್ಲೂ ಅನ್ಸುತ್ತೆ. ಆ್ಯಂಡ್ ಎಸ್, ಸ್ವಲ್ಪ ಪೂಜೆ ಆದಮೇಲೆ ಸ್ವಲ್ಪ ನಮ್ಮದು ಏನೋ ಸೆಲ್ಫೀಸು, ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ಕಿಗೆ ಎಲ್ಲ ಫೋಟೋಸ್ ತೊಗೊಂಡು. ಯಾಕಂದರೆ ಇಷ್ಟೆಲ್ಲ ರೆಡಿಯಾಗಿ ಇಷ್ಟೊಂದೆಲ್ಲ ಕಷ್ಟ ಬಿದ್ದು ಫೋಟೋಸ್ ಇಲ್ಲ ಅಂದರೆ ಹೆಂಗ್ರಿ. ಸೊ ಅದಂತೂ ಬೇಕೇ ಬೇಕು. ಎರಡು ಕೈಲೂ ಹಿಡ್ಕೊ, ಮೆಲ್ಲಕ್ಕೆ ಸ್ಲೋ. ಇದು ಸೂಪರ್ ಸ್ಲೋ ಮೋಷನ್. ಇದು ಸ್ವಲ್ಪ ಸ್ಪೀಡ್ ಅಪ್. ರೈಟ್ ಸೈಡಿಂದ ಹೂ ಬಿತ್ತು. ಲಕ್ಷ್ಮಿ ಈಸ್ ಹ್ಯಾಪಿ ವಿತ್ ಯು. ಹೌ ಯು ಪರ್ಫಾರ್ಮ್ ಅಂತ ಮೆಲ್ಲಕ್ಕೆ ಮಾಡು. ಓಲ್ಡ್ ಈಸು ನ್ಯೂ ಜೆನ್ನು ಅಂತೇನಿಲ್ಲ. ಅದೇ ಎರಡು ಕೈಲಿ ಹಿಡ್ಕೊಮ್ಮ. ಕೈ ದೊಡ್ಡದಿದೆ ಅಂತ ತೋರಿಸ್ಕೋಬೇಕಲ್ಲ.
ನಮ್ಮಪ್ಪ ಬರ್ತಾ ಇದಾರೆ ಅಲ್ಲಿ ನಂಗಪ್ಪಂಗ. ಇಷ್ಟನಾ? ಸೊ ಪೂಜೆ ಎಲ್ಲ ಮುಗ್ದು ಮಾವನ ಹತ್ರ ಆಶೀರ್ವಾದ ತಗೊಂಡು ಈಗ ನನ್ನ ಮಗಳಿಗೆ ಕುಂಕುಮ ಕೊಡೋಕ್ಕೆ ಅವಳಿಗೆ ಹೊಸ ಬಟ್ಟೆ, ಒಂದು ಕಾಲ್ ಚೈನು, ಹಾಗೆ ತಾಂಬೂಲ ಎಲ್ಲ ಇಟ್ಬಿಟ್ಟು ಒಂದು ಸ್ವಲ್ಪ ದುಡ್ಡು ಇಟ್ಬಿಟ್ಟು, ಯಾಕಂದರೆ ಈಗ ನಮ್ಮ ಮನೆಗೆ ಅವಳೇ ಲಕ್ಷ್ಮಿ. ಅಫ್ಕೋರ್ಸ್ ನಾವಂತೂ ಇರ್ತೀವಿ, ಬಟ್ ಚಿಕ್ಕ ಮಕ್ಕಳು, ಕನ್ಯಾ ಕುವಾರಿಗಳು ಏನಿರ್ತಾರೆ ಅವರಿಗೆ ಕುಂಕುಮ ಕೊಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರಿಗೂ ಖುಷಿ ಆಗತ್ತೆ, ಹಾಕೊಂಡು ಓಡಾಡ್ತಾರೆ. ಯಾಕಂದರೆ ದೊಡ್ಡವರಾಗ್ತಾ ಅವ್ರಿಗೂ ಅಭ್ಯಾಸ ಆಗಬೇಕಲ್ವ ಈ ಟ್ರೆಡಿಷನ್ಸು, ಈ ಏನೇನು ಮಾಡ್ತಾರೆ ಅಂತ. ಯಾಕಂದರೆ ಫುಲ್ ಟಾಮ್ ಬಾಯ್ ಥರನೂ ಬೆಳ್ಸೋಕ್ಕಾಗಲ್ಲ, ಅವ್ರಿಗೂ ಗೊತ್ತಿರಬೇಕು. ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಈ ಥರ ಎಲ್ಲ ಅರಶಿನ ಹಚ್ತಾರೆ ಆ ಥರ ಎಲ್ಲ. ಸೊ ಲಕ್ಕಿಲಿ ನನ್ನ ಮಗಳು ಮೂಡ್ ಚೆನ್ನಾಗಿತ್ತು ಅಂದರೆ ಎಲ್ಲ ಮಾಡಿಸ್ಕೋತಾಳೆ ಆ್ಯಂಡ್ ಎಂಜಾಯ್ ಮಾಡ್ತಾಳೆ ಇದನ್ನೆಲ್ಲ. ಬಟ್ ಕೆಲಸ ಮಾಡು ಅಂದರೆ ಮಾತ್ರ ಸಾಕಾಗತ್ತೆ. ಆ್ಯಂಡ್ ನನಗೂ ತುಂಬ ಇಷ್ಟ ಆಗಲ್ಲ ಕೆಲಸ ಮಾಡಿಸೋದು. ಯಾಕಂದರೆ ಹೆಣ್ಮಕ್ಳು ಒಂಥರ ಲಕ್ಷ್ಮೀ ಸ್ವರೂಪ, ಅವ್ರ ಹತ್ರ ತುಂಬ ಕೆಲಸ ಮಾಡಿಸೋದು, ಸ್ಯಾಡ್ ಆಗಿರೋದವರು ಅಥವಾ ಒಂಥರ ನನಗೇನೋ ಅದು ಸರಿ ಅನ್ಸಲ್ಲ. ಸೊ ನಾನು ಅವಳ ಹತ್ರ ಜಾಸ್ತಿ ಕೆಲಸ ಮಾಡಿಸೋದೇ ಇಲ್ಲ, ಕೆಲಸನೇ ಮಾಡಿಸಲ್ಲ. ಏನೋ ಚಿಕ್ಕ ಪುಟ್ಟದು ಈಸಿಯಾಗಿ ಮಾಡೋ ಅಂಥದ್ದು ಬರುತ್ತೆ. ಅಡುಗೆ ಇದು ಎಲ್ಲ ಕಲಿತಾರೆ, ಎಷ್ಟು ಬೇಕಷ್ಟು ಅವಳು ಮಾಡ್ಕೊತಾ ಇರ್ತಾಳೆ. ಆ್ಯಂಡ್ ಇವರಿಬ್ರು ಕಿತ್ತಾಡಿನೇ ಅರ್ಧ ಫುಲ್ ಎನರ್ಜಿ ಖಾಲಿ ಮಾಡ್ತಾ ಇರ್ತಾರೆ. ಸೊ ಅವಳು ಖುಷಿಯಾಗಿ ಅದನ್ನು ಇಸ್ಕೊಂಡ್ಳು. ಆ್ಯಂಡ್ ಈಗ ಸಾಯಂಕಾಲಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ರೆಡಿ ಆಗೋ ಅಂತ ಹೇಳಿ ನಾನು ಬೆಳಗಿನ ಪೂಜೆ ಮುಗಿಸಿ ದೇವರಿಗೆ ಮಾಡಿದ್ದ ಹೋಳಿಗೆ ಮತ್ತು ಚಿತ್ರಾನ್ನ, ಕೋಸಂಬರಿ ಎಲ್ಲ ತಿಂದು ನಮ್ಮನೆಯವರು ಈ ಥರ ಹೆಲ್ಪ್ ಮಾಡ್ತಾಯಿದ್ರು. ಸೊ ಸಾಯಂಕಾಲ ಮತ್ತೆ ಕ್ಲೀನಾಗಿ ರೆಡಿಯಾಗಿ, ಯಾಕಂದರೆ ಎಲ್ಲರನ್ನೂ ಕರೆದಿದ್ದೆ, ಒಂದು 50 ಜನನಂತೂ ಕರೆದಿದ್ದೀನಿ. ಫ್ರೆಂಡ್ಸ್ ನಾನು ಜಾಸ್ತಿ ಮಾಡ್ಕೊಳಲ್ಲ, ಬಟ್ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಂಡಲ್ಲೇ ಒಂದು 50 ಜನಕ್ಕೆ ನಾನು ಕರೆದಿದ್ದೆ. ಸೊ ಅದರಲ್ಲಿ ನನ್ನ ಪ್ರಕಾರ ಒಂದು 25 to 30 ಮೆಂಬರ್ಸ್ ಅಂತೂ ಬಂದೇ ಬರ್ತಾರೆ. ಸೊ ಅದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ನಾವೆಲ್ಲ ಸ್ವಲ್ಪ ರೆಡಿಯಾಗಿ, ಸ್ವಲ್ಪ ನೀಟಾಗಿ ಇಷ್ಟೆಲ್ಲ ರೆಡಿ ಆದಮೇಲೆ ಒಂದು ಸ್ವಲ್ಪ ಫೋಟೋಸ್ ಬೇಕು. ಆ್ಯಂಡ್ ಈವ್ನಿಂಗ್ ಏನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಕುಂಕುಮಕ್ಕೆ ಬ್ಲೌಸ್ ಪೀಸ್ ಆಗಿರ್ಬೋದು, ತಾಂಬೂಲ, ಗಿಫ್ಟು ಎಲ್ಲದನ್ನು ಒಂದು ಕಡೆ ಜೋಡಿಸಿ. ಯಾಕಂದರೆ ಎಲ್ಲ ಲೇಡೀಸನ್ನು ಬರ್ತಾ ಇದ್ದಾಗ ಅವ್ರ ಹತ್ರ ಮಾತಾಡೋದು, ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊಳೋದು, ಅವ್ರದ್ದು ಎಲ್ಲ ಕೇಳೋದು, ಅದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಎಲ್ಲ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂತ ಎಲ್ಲ ರೆಡಿ ಮಾಡಿಟ್ಟು ನನ್ನ ಮಗಳನ್ನು ಸೂಪರಾಗಿ ರೆಡಿಯಾಗಿ ಅವಳ ಒರಿಜಿನಲ್ ಜಡೆಯಲ್ಲಿ ಜಡೆ ಬಿಲ್ಲೆಲ್ಲ ಹಾಕಿ ನಾನು ಅವಳಿಗೆ ರೆಡಿ ಮಾಡಿದ್ದೀನಿ. ಬಟ್ ಅವಳಿಗೆ ಡೈಲಿ ಬೇಸಸಲ್ಲಿ ಇಷ್ಟೊಂದು ಹೆವಿ ಆಗಿರೋದೇನೋ ಹಾಕ್ಕೊಳಲ್ವಲ್ಲ. ಸೊ ಅವಳಿಗೆ ಒಂಥರ ಸ್ಯಾಡ್ ಆಗಿದ್ದಾಳೆ. ಆಮೇಲೆ ಎಲ್ಲ ಬಿಚ್ತೀನಿ ಅಲ್ಲೋ. ಫೈನ್ ಫೋರ್ಸ್ ಅಂತೂ ಮಾಡೋಕ್ಕಾಗಲ್ಲ. ಅಷ್ಟೊತ್ತಿಗೆ ಜನಗಳೆಲ್ಲ ಬರೋಕ್ಕೆ ಶುರು ಆದರು. ಫ್ರೆಂಡ್ಸ್ಗಳೆಲ್ಲ ಬಂದು ಚೆನ್ನಾಗಿ ನಾವು ಮಾತಾಡಿ ಅವ್ರ ಜೊತೆ ಒಂಥರ ಏನೋ ಒಂದು ವೈಬ್ ಚೆನ್ನಾಗಿರುತ್ತೆ. ಎಲ್ಲರೂ ಬರೋದು, ಅವ್ರ ಜೊತೆ ಫೋಟೋಸು ಮತ್ತು ನಮ್ಮ ಏನು ಮಾತುಕತೆ ಇರುತ್ತೆ ಅದನ್ನೆಲ್ಲ ಮಾತಾಡೋದು, ಏನೋ ಒಂಥರ ಎನರ್ಜಿ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ನಾವು ಮಾಡ್ತಾ, ನಾನು ಬೇರೆಯವ್ರ ಮನೆಗೆಲ್ಲ ಕುಂಕುಮಕ್ಕೆ ಹೋಗಿ ಪಕ್ಕದ ಮನೆಯವ್ರಿಗೆ, ಎದುರುಗಡೆ ಮನೆಯವರು ಆ ಥರ. ಸೊ ಅವ್ರ ಮನೇಲಿ ಇದೊಂದು ಟೇಬಲ್ ಸೂಪರಾಗಿ ಅನ್ನಿಸ್ತು. ನನ್ನ ಮಗಂಗೆ ತೋರ್ಸೋಕೆ ಫೋಟೋ ತೆಕ್ಕೊಂಬಂದೆ. ಆಮೇಲೆ ನನ್ನ ಮಗಳು ಸ್ವಲ್ಪ ಖುಷಿಯಾಗಿದ್ಲು. ಅವಳದ್ದು ಒಂದಿಷ್ಟು ಫೋಟೋ ಶೂಟ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆಗೆ ರೆಡಿ ಆಗ್ತಾಯಿದ್ವಿ. ಸೊ ನಾಳೆ ಬೆಳಗ್ಗೆಗೆ ಫ್ರೆಶ್ ಆಗಿರೋ ಕಮಲ ತೊಗೊಂಡು ಬಂದು ದೇವ್ರಿಗೆ ಇಡೋಣ ಅಂತ ಹೇಳಿ ರೆಡಿ ಆದ್ವಿ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದ್ಲು. ಆ್ಯಂಡ್ ಅವಳ ಜೊತೆನೆ ನಾನು ರೆಡಿಯಾಗಿ ಇಬ್ರು ನಮ್ಮ ಸಿಸ್ಟರ್ಸ್ ಫೋಟೋ ಶೂಟ್ ಅಂತಲೇ ಹೇಳ್ಬೋದು. ಸೊ ತುಂಬ ವರ್ಷ ಆಗಿತ್ತು ಅವಳು ಬೆಂಗಳೂರಿಗೆ ಶಿಫ್ಟೇ ಆಗಿರಲಿಲ್ಲ. ಸೊ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿರೋದ್ರಿಂದ ಅವಳು ಕುಂಕುಮಕ್ಕೆ ಬಂದಿದ್ಲು. ಯಾಕಂದರೆ ಅವತ್ತು ಹಿಂದಿನ ದಿನ ಬರೋಕ್ಕಾಗಲಿಲ್ಲ, ಅವಳು ಬ್ಯುಸಿ ಇದ್ಲು, ನಾನು ಬ್ಯುಸಿ ಇದ್ದೆ. ಸೊ ನೆಕ್ಸ್ಟ್ ಡೇ ಬಂದಿದ್ದಕ್ಕೆ ಒಂಥರ ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟು ವರ್ಷ ಆದಮೇಲೆ ಒಂಥರ ಇಬ್ರು ಸಿಕ್ಕಿದ್ವಿ. ಆ್ಯಂಡ್ ಇಬ್ರು ಚೆನ್ನಾಗಿ ರೆಡಿಯಾಗಿ ನಮ್ಮ ಎಷ್ಟು ಮಾತಾಡಿದ್ರು ಮುಗಿಯೋದೇ ಇಲ್ಲ ನಮ್ಮದು. ಸೊ
ಎಷ್ಟು ಇರುತ್ತೆ ಅಷ್ಟೂ ಅಷ್ಟೇ. ಬೇಕಾದ್ರೆ ನಾವು ಇಡೀ 24/7 ಮಾತಾಡ್ತಾನೆ ಇರ್ತೀವಿ. ಏನೋ ಒಂದು ಬಾಂಡ್ ಇರುತ್ತೆ ಸಿಬ್ಲಿಂಗ್ಸಲ್ಲಿ, ಅದು ತುಂಬ ರೇರ್. ಎಲ್ಲರ ಜೊತೆನೂ ಆ ಒಂದು ಬಾಂಡ್ ಇರೋದಿಲ್ಲ. ಸೊ ಅವಳು ಅಷ್ಟೇ ತುಂಬ ವರ್ಷ ಆದಮೇಲೆ ಒಂಥರ ಹಬ್ಬಕ್ಕೆಲ್ಲ ಬರೋಕ್ಕೆ ಕಷ್ಟ. ಯಾಕಂದ್ರೆ ನಾರ್ತಲ್ಲಿ ಇರ್ತಾರೆ, ನಮ್ಮ ಜೀಜು ಆರ್ಮಿಲಿ ಇರೋದ್ರಿಂದ ದೇ ಕೀಪ್ ಆನ್ ಗೋಯಿಂಗ್ ಹಿಯರ್ ಆ್ಯಂಡ್ ದೇರ್. ಸೊ ಎಲ್ಲ ಅದು ಐಟಮ್ಸ್ಗಳು ಅಲ್ಲಿ ಇಲ್ಲಿ ಸಿಗಾಕೊಂಡಿರುತ್ತೆ ಅವಳದು. ಸೊ ನಮ್ಮ ತಾಯಿದು ಇದು ಸೀರೆ ನನ್ನ ಹತ್ರ ಇದೆ, ಅದನ್ನು ಉಟ್ಕೊಂಡ್ಲವಳು. ನಾನು ನಮ್ಮತ್ತೆ ಸೀರೆ ಉಟ್ಕೊಂಡೆ, ಅದು ನನ್ನ ಮಗ ಹುಟ್ಟಿದಾಗ ನಮ್ಮ ಮನೆಯಿಂದ ಕೊಡಿಸಿದ್ದು. ಸೊ ಏನೋ ಒಂದು ಫೀಲ್, ಅದೆಲ್ಲ ನೆನ್ಪು ಮಾಡ್ಕೊಳೋದು. ಅದೆಂಗೆ ಇದೆಂಗೆ ಇದ್ರದ್ದು ಇದು ತಗೊಂಡಿದ್ದು, ಈ ಸೀರೆ ಇದ್ರದ್ದು, ಅದೇ ಡಿಸ್ಕಷನ್ಸು ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಬಂದ್ಲು ಆ್ಯಂಡ್ ಫೈನಲಿ ನಾವು ನಮ್ಮ ಫೋಟೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಮೇಲ್ ಬಂದ್ವಿ. ಅಷ್ಟೊತ್ತಿಗೆ ಅವಳು ಹೋಗೋ ಟೈಮ್ ಬಂತು ಆ್ಯಂಡ್ ಅವಳು ನನ್ನ ಮಗಳಿಗೆ ಕುಂಕುಮ ಕೊಟ್ಟು ಅವಳಿಗೆ ಆಶೀರ್ವಾದ ಮಾಡಿ, ಯಾಕಂದರೆ ನಿನ್ನೆ ಬರೋಕ್ಕಾಗಲಿಲ್ಲ ಅಂತ ಹೇಳಿ ಅವಳಿಗೆ ಕುಂಕುಮ ಎಲ್ಲ ಕೊಟ್ಟು, ಮತ್ತೆ ನಾನು ಅವಳಿಗೆ ನನಗೂ ಕೊಟ್ಲು, ಮತ್ತೆ ನಾನು ಅವಳಿಗೆ ಕೊಟ್ಟು ಏನೋ ಒಂದು ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ಇಬ್ಬರೂ ತುಂಬಾ ಖುಷಿಯಾಗಿ ಏನೋ ನಮ್ಮದು ಎಲ್ಲ ತುಂಬ ಮಾತಾಡೋಗಿರುತ್ತೆ ಸಿಸ್ಟರ್ಸ್ಗೆ, ಎಸ್ಪೆಷಲಿ ನಮ್ಮಿಬ್ಬರಿಗಂತೂ ಬೇರೆಯವ್ರದ್ದು ಗೊತ್ತಿಲ್ಲ. ಸೊ ಫೈನಲಿ ಶಿ ವಾಸ್ ರೆಡಿ ಆ್ಯಂಡ್ ಶಿ ವೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.